ಹಾಯ್ ಹಲೋ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಭಾಳ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳುವಂತಹ ಉಪ್ಪಿನ ಶೇಂಗಾ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ 1 ಬಟ್ಲ ಆಗುವಷ್ಟು ಹಸಿ ಶೇಂಗಾನ ಬಳಸ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ತೊಗೊಂಡಿರುವಂಥ ಶೇಂಗಾ ಕಾಳನ್ನು ಒಂದು ಅರ್ಧ ಗಂಟೆ ಕಾಲಷ್ಟು ನೆನೆ ಹಾಕೋಬೇಕು. ಇದು ನೆನೆ ಹಾಕುವಾಗನ ಒಂದು ಸ್ವಲ್ಪ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಿಲ್ಲಿ. ನೀರೆಲ್ಲ ಬಸಿದ ಕೂಡಲೇ ಉಪ್ಪೆಲ್ಲ ಹೋಗಿಬಿಡ್ತೈತಿ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಜಾಸ್ತಿಯಾಗಿ ಸೇರಿಸ್ಕೊಂಡ್ರೆ ನೀರನ್ನೆಲ್ಲ ಬಸಿದ್ರೂ ಕೂಡ ಉಪ್ಪು ಒಂದು ಸ್ವಲ್ಪ ರುಚಿಗೆ ಉಳ್ಕೊತೈತಿ. ಈಗ ಒಂದು ಅರ್ಧ ಗಂಟೆ ಅಷ್ಟು ಇದನ್ನು ಮುಚ್ಚಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ಶೇಂಗಾ ಕಂಪ್ಲೀಟಾಗಿ ಚೆನ್ನಾಗಿ ಈ ಥರ ನೆನೆದಿರ್ತವೆ. ಈಗ ಒಂದು ಸ್ವಲ್ಪ ಈ ಥರ ಕ್ಲೀನಾಗಿ ತೊಳ್ಕೊಂಡು ನೀರನ್ನು ಕಂಪ್ಲೀಟಾಗಿ ಇದ್ರೊಳಗಿಂದ ಬಸ್ಕೊಂಡ್ಬಿಡಬೇಕು. ಒಂದು ಸ್ವಲ್ಪನೂ ಕೂಡ ನೀರು ಇರಬಾರ್ದು ಇದ್ರೊಳಗೆ. ಈ ಥರ ನೀರನ್ನು ಬಸ್ಕೊಂಡಿಟ್ಟಿದ್ದೀನಿ. ಈಗ ಒಂದು ಕಾಟನ್ ಬಟ್ಟೆಯನ್ನು ಚೆನ್ನಾಗಿ ಹಾಸ್ಕೋಬೇಕು. ಕಾಟನ್ ಬಟ್ಟೆ ಮೇಲೆ ಈ ಶೇಂಗಾನ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆಗೋಷ್ಟು ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು. ಇದನ್ನೇನು ಬಿಸಿಲಿಗೋದು ಹಾಕೋ ಅವಶ್ಯಕತೆ ಇಲ್ಲ. ನೆರಳಾಗನ ಅಥವಾ ಫ್ಯಾನ್ ಗಾಳಿಗನ್ನು ಕೂಡ ಚೆನ್ನಾಗಿ ಒಂದು ಅರ್ಧ ಗಂಟೆ ಅಷ್ಟು ಒಣಗಿಸ್ಕೋಬೇಕು. ಕಂಪ್ಲೀಟಾಗಿ ಒಣಗಬೇಕು ಅನ್ನುವಂಥದ್ದೇನಿಲ್ಲ. ಅದ್ರ ಮ್ಯಾಗಿರುವಂಥ ನೀರಿನ ಅಂಶ ಹೋದರೆ ಸಾಕು. ಈ ಥರ ನಾನು ಇಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಅಷ್ಟು ಫ್ಯಾನ್ ಕೆಳಗೆ ಹಾಕಿದ್ದೆ ನಾನು. ಈ ಥರ ಚೆನ್ನಾಗೆ ಒಣಗಿದಾವೆ ಈಗ ಇದನ್ನು ಚೆನ್ನಾಗೆ ಒಂದು ಸತಿ ಹುರ್ಕೋಬೇಕು. ಹುರ್ಕೊಳ್ಳೋದಕ್ಕೆ ನಾನು ಇಲ್ಲೇ ಒಂದು ಕಡಾವಿಗೆ 1 ಬಟ್ಲ ಆಗುವಷ್ಟು ಸಣ್ಣ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಒಂದು ಸ್ವಲ್ಪ ಅಗಲ ಮಾಡಿ ಒಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. 1 ನಿಮಿಷ ಅಷ್ಟು ಬಿಟ್ಟರೆ ಸಾಕು, ಜಲ್ದಿನ ಉಪ್ಪು ಬಿಸಿ ಆಗ್ತೈತಿ. ಶೇಂಗಾ ಒಂದು ಸ್ವಲ್ಪ ಅದಾವಿಲ್ಲಿ, ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಶೇಂಗಾ ಕಾಳು ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಉಪ್ಪಿನ ಪ್ರಮಾಣನ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ತಗೊಂಡ್ರೆ ಶೇಂಗಾ ಚೆನ್ನಾಗೆ ಹದವಾಗಿ ಹುರಿತಾವೆ. ಈಗ ಉಪ್ಪಿಗೆ ಶೇಂಗಾ ಕಾಳನ್ನು ಕೂಡ ಸೇರಿಸ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಒಂದು 5 ನಿಮಿಷ ಈ ಥರ ಕೈ ಬಿಡಲಾರ್ದ ಚೆನ್ನಾಗೆ ಹುರ್ಕೊಂಡ್ರೆ ಶೇಂಗಾ ಕಾಳು ಉಪ್ಪಿನ ಶೇಂಗಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ಮನ್ಯಾಗನ ಕಡಿಮೆ ಸಾಮಗ್ರಿಗಳು ಕಡಿಮೆ ಟೈಮ್ ಒಳಗೆ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸನ್ನು ಮಾಡಿ ಮಕ್ಕಳಿಗೆ ಕೊಡಬಹುದು. ದೊಡ್ಡವರಿಗೂ ಕೂಡ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ ಇದು. ಈಸಿಯಾಗಿ ಮಾಡ್ಕೋಬಹುದು. ಒಂದು 5 ನಿಮಿಷ ಈ ಥರ ಕೈ ಬಿಡಲಾರ್ದ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಹುರ್ಕೊಂಡ್ರೆ ಉಪ್ಪಿನ ಶೇಂಗಾ ರೆಡಿ ಆಗ್ತಾವೆ. ಮಾಡ್ಕೊಳ್ಳೋದು ಭಾಳ ಸುಲಭ ಐತಿದು. ಈ ಥರ ಕಲರ್ ಚೇಂಜ್ ಆಗಿದ್ದಾವೆ. ಇಷ್ಟಾದರೆ ಸಾಕು, ಉಪ್ಪಿನ ಶೇಂಗಾ ಕಂಪ್ಲೀಟಾಗಿ ಹುರಿದಿರ್ತಾವೆ. ಈಗ ಇದು ಹುರಿದೈತಿ ಇಲ್ಲಾನು ಚೆಕ್ ಮಾಡೋದು ಹೆಂಗಂದ್ರೆ ಒಂದು ಶೇಂಗಾನ ತೊಗೊಂಡು ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಅದು ಸಿಪ್ಪಿ ಬಿಚ್ಚೋದಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಈ ಥರ ಸಿಪ್ಪಿ ಬಿಚ್ಚಬೇಕು. ನಿಮ್ಗೆ ತೋರಿಸಿದೆ ನಾನು ನೋಡಿಲ್ಲಿ. ಈ ಥರ ಸಿಪ್ಪಿ ಬಿಚ್ಚಿದ್ರೆ ಶೇಂಗಾ ಕಂಪ್ಲೀಟಾಗಿ ಚೆನ್ನಾಗಿ ಹುರಿದಿರ್ತಾವೆ. ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿದಿರೋದ್ರಿಂದ ಕಂಪ್ಲೀಟಾಗಿ ಶೇಂಗಾ ಚೆನ್ನಾಗಿ ಹುರಿದಿರ್ತಾವೆ. ಶೇಂಗಾ ನೆನೆದಿರೋದ್ರಿಂದ ಹುರಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಅದಕ್ಕೆ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಹುರಿಬೇಕು. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿದ್ರೆ ಮ್ಯಾಲಷ್ಟೇ ಹುರಿದಿರ್ತಾವೆ, ಒಳಗೆ ಒಂದು ಸ್ವಲ್ಪ ಹಂಗೆ ಹಸಿ ಹಸಿಯಾಗಿ ಉಳಿತಾವೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಶೇಂಗಾನ ಹುರ್ಕೋಬೇಕು. ಈ ಶೇಂಗಾ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ.